ಮಕ್ಕಳಲ್ಲಿನ ಸೂಕ್ತ ಪ್ರತಿಭೆ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಮಕ್ಕಳಿಗೆ ವೇದಿಕೆಯಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಉತ್ತಮ ಪ್ರತಿಭೆ ಇದ್ದು ಮುಕ್ತವಾಗಿ ಪ್ರದರ್ಶಿಸುವ ಮೂಲಕ ಯಶಸ್ಸು ಸಾಧಿಸಬೇಕು ಎಂದು ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ಶಿರಾದಲ್ಲಿ ತಿಳಿಸಿದರು. ಶಿರಾ ತಾಲೂಕಿನ ಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆದ ಯರವಾರಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಭಾ ಕಾರಂಜಿ ಮಕ್ಕಳ ಮನೋಲ್ಲಾಸದ ಜೊತೆಗೆ ಜ್ಞಾನ ವಿಕಾಸಕ್ಕೆ ಸಹಕಾರಿಯಾಗಿದೆ ಎಂದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ ದೇವರಾಜು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಸಿಇಒ ಯೋಗೇಂದ್ರ ನಾಯ್ಕ, ಗೋವಿಂದಪ್ಪ ಕರಿಯಣ್ಣ, ಯರವರಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಸುರೇಶ್ ಬಾಬು ಸೇರಿದಂತೆ ಹಲವಾರು ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಚಾಲನೆ ಬರುತ್ತಿದ್ದಾರೆ 6ನೇ ತರಗತಿ ವಿದ್ಯಾರ್ಥಿ ತರುಣ್ ಇ. ಇವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಹಾಗೂ ಬಾಲಕಿಯರ ವಿಭಾಗದ ಖೋ ಕ್ರೀಡಾಕೂಟದಲ್ಲಿ ಅಭಿನಂದನಾ ಸಮಾರಂಭವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ವೇದಿಕೆಗೆ ಶ್ರೀಯುತ ದೇವರಾಜ್ ಅವರನ್ನ ನಾನು ಆತ್ಮೀಯ ಕಲ್ತಿರುವಂತಹ ವಿದ್ಯೆಗಳನ್ನು ಇಲ್ಲಿ ಪ್ರದರ್ಶಿಸಿ ಎಲ್ಲರೂ ಸಹ ಸಾಮಗ ಗೆಲ್ಲುವುದು ಒಬ್ಬರು, ಪಾರ್ಟಿಸಿಪೇಷನ್ ಎಲ್ಲ ಮುಖ್ಯ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಸಹ ಒಳ್ಳೆದಲ್ಲ ಅಂತ ಬಯಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ತುಂಬ ಸಂತೋಷವಾದಂತಹ ವಿಚಾರ. ಈ ಒಂದು ಪ್ರತಿಭಾ ಕಾರಂಜಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಸಮಸ್ತ ಹೊಸೂರು ಗ್ರಾಮಸ್ಥರಿಗೆ ಹಾಗೂ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಇವತ್ತು ಪ್ರತಿಭೆ ಅನ್ನೋದು ಮಕ್ಕಳಲ್ಲಿರುವಂತಹ ಒಂದು ಗುಣ. ಕೆಲವು ಮಕ್ಕಳು ಒಂದೊಂದರಲ್ಲಿ ಒಂದೊಂದು ಥರ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಸುಸಂದರ್ಭ. ಏಕೆಂತಂದರೆ ಇವತ್ತು ಶಿಕ್ಷಕರು ಇಷ್ಟು ದಿನ ಮಕ್ಕಳಿಗೆಲ್ಲ ಅಭ್ಯಾಸವನ್ನು ಮಾಡಿಸ್ಕೊಂಡು ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡೋದಕ್ಕೋಸ್ಕರ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಆ ಪ್ರದರ್ಶನದ ವೇಳೆಯಲ್ಲಿ ಸೋಲು ಗೆಲುವು ಸಹಜವಾಗಿರುತ್ತೆ. ಸೋತ ತಕ್ಷಣ ಯಾವುದೇ ಕಾರಣಕ್ಕೂ ಕುಗ್ಗದೆ ಮುಂದಿನ ದಿನಗಳಲ್ಲಿ ನಾನು ಆ ಒಂದು ಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹುಮ್ಮಸ್ಸಿನಿಂದ ಹೊರಡಬೇಕೇ ಹೊರತು ಅದರಿಂದ ಕುಗ್ಗಿ ಮನಸ್ಸನ್ನು ವಿಚಲಿತನಾಗಿ ಮಾಡ್ಕೊಳ್ಬಾರ್ದು. ಮತ್ತು ನಮ್ಮ ತೀರ್ಪುಗಾರರು ಸಹ ಉತ್ತಮವಾದಂತಹ ತೀರ್ಪನ್ನು ಕೊಡ್ತಾರೆ. ಯಾಕೆಂತಂದರೆ ಉತ್ತಮವಾದ ತೀರ್ಪಿದ್ರೆ ಮಾತ್ರನೇ ಮುಂದೆ ನಮ್ಮ ತಾಲ್ಲೂಕು, ಜಿಲ್ಲಾ, ರಾಜ್ಯ ಮಟ್ಟಕ್ಕೆ ವಿಭಾಗ ಮಟ್ಟಕ್ಕೆ ಹೋಗಿ ಅತ್ಯಂತ ಕಠಿಣ ಪೈಪೋಟಿಯನ್ನು ವಿಭಾಗ ಮಟ್ಟದಲ್ಲೂ ಸಹ ಅನಾಚಿತ ಸೋಲನ್ನು ವಿಭಾಗ ಮಟ್ಟದಲ್ಲಿ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ಈ ಒಂದು ನಮ್ಮ ಶಾಲೆಯ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀಯುತ ಮಂಜಣ್ಣರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ಪಂದಿಸಿ ಅದಕ್ಕೆ ಸಹಕಾರವನ್ನ ಕೊಡ್ತಕ್ಕಂಥವ್ರು. ಇನ್ನೊಂದು ವಿಶೇಷ ರೀತಿಯಲ್ಲಿ ಇನ್ನೊಂದ್ಸಲ ಮಾಡೋಣ ಸಮಾರಂಭ ಸದ್ಯದಲ್ಲೇ ಏರ್ಪಡುತ್ತೆ. ನೀವು ಬದುಕಿನಲ್ಲಿ ಆಶಾ ಕಿರಣವಾಗಿ ಗೋಚರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯಿಂದ ಅತ್ಯಂತ ತುಂಬುಗೊಡುಗೆ ಸಮಾರಂಭವನ್ನ ಈ ಮೂಲಕ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ ಗ್ರಾಮದ ವತಿಯಿಂದ, ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ತುಂಬು ಹೃದಯದ ಬೀಳ್ಕೊಡುಗೆಯನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಜೋರಾಗಿ ಇನ್ನೊಮ್ಮೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ಹೋಗಿದ್ದಾರೆ ನಮ್ಮ ಈ ಗುಡುಗೇರ್ ಸಹ ರವೀಂದ್ರ ಸರ್ ನಾಯಕ ಅವರು ಸಹ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಸಹ ನಮ್ಮ ಕ್ಲಸ್ಟರ್ ವತಿಯಿಂದ, ಹೋಬಳಿ ವತಿಯಿಂದ ಸಹ ಬೀಳ್ಕೊಂಡು ಕೊಡ್ತಾ ಇದ್ದೀವಿ. ನಮ್ಮ ಈ ಒಂದು ಸ್ಮರಿಸ್ತಾ ಅವರಿಗೆ ನಮ್ಮ ಕ್ಲಸ್ಟರ್ನ ವತಿಯಿಂದ, ನಮ್ಮ ಸಿಆರ್ಪಿ ಅಭಿನಂದನೆಗಳನ್ನ ಇವತ್ತು ನಮ್ಮ ಹೋಬಳಿಗೆ ಮತ್ತೋರ್ವ
ಆಸೀನರಾಗಿರ್ತಕ್ಕಂಥ ನಮ್ಮ ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ. ಹಾಗೆ ಈ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಾ ಹನುಮಂತರಾಯಪ್ಪ ಅವ್ರಿಗೆ ಈ ಒಂದು ಹಾಜರಾಗಿರ್ತಕ್ಕಂಥ ನಮ್ಮ ಅವರಿಗೆ ಇನ್ನೂ ದೇವರು ಒಳ್ಳೆದನ್ನ ಮಾಡ್ಲಿ, ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡುವಂತಹ ಶಕ್ತಿ ಅವರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ವೇದಿಕೆ ಪರವಾಗಿ, ನಮ್ಮ ಊರಿನ ಪರವಾಗಿ, ನಮ್ಮೆಲ್ಲ ಶಾಲೆಯ ವತಿಯಿಂದ ಆತ್ಮೀಯವಾಗಿ ನಾವು ಆ ಒಂದು ಹಾರೈಕೆಗಳನ್ನ ಹೇಳ್ತಾ ಅಭಿನಂದಿಸ್ತಾ ಇದ್ದೀವಿ. ಈ ಒಂದು ಸನ್ಮಾನವನ್ನು ಅಭಿನಂದನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿನ ಎಲ್ಲರಿಗೆ ಧನ್ಯವಾದಗಳನ್ನ ಕಾರಂಜಿ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಅನಾವರಣಗೊಳಿಸತಕ್ಕಂಥ ಒಂದು ವೇದಿಕೆ. ಈ ದಿನ ಹೊಸೂರು ಶಾಲೆಯಲ್ಲಿ ಇದನ್ನೆಲ್ಲ ನೋಡಿದ್ರೆ ಒಂದು ಪ್ರತಿಭಾ ಹಬ್ಬ ಆಗಿದೆ. ಯಾಕೆಂದ್ರೆ ಪೋಷಕರ STMC ಅವರ ಸಹಕಾರ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಷ್ಟೊಂದು ವಿಜೃಂಭಣೆಯಾಗಿ ಆಯೋಜನೆಯನ್ನ ಮಾಡಿರೋದಕ್ಕೆ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, STMC ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳೇ, ನಮ್ಮಲ್ಲಿ ಪ್ರತಿಭೆ ಇರುತ್ತೆ. ನೀವೀಗಾಗಲೇ ಶಾಲಾ ಹಂತದಲ್ಲಿ ವಿಜೇತರಾಗಿ ಈಗ ಕ್ಲಸ್ಟರ್ ಹಂತಕ್ಕೆ ಬಂದಿದ್ದೀರಿ. ನೀವೆಲ್ಲರೂ ವಿಜೇತರೇ. ಹಾಗಾಗಿ ಯಾವುದೇ ಭಯ ಆತಂಕ ಇಲ್ಲದೆ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಉತ್ತಮವಾಗಿ ಪ್ರದರ್ಶಿಸಿದ್ರೆ ನಮ್ಮ ಎಲ್ಲಾ ಇಲಾಖೆಯ ವ್ಯವಸ್ಥೆ ಇದೆ. ನಿಮ್ದು ಪ್ರತಿಭೆ ಪುರಸ್ಕಾರ ನಮ್ದು ಅಂತ. ಪ್ರತಿಭೆ ನಿಮ್ಮದು, ಪುರಸ್ಕಾರ ನಮ್ಮದು. ಈ ವ್ಯವಸ್ಥೆ ಎಲ್ಲ ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ. ಹಾಗಾಗಿ ನೀವೆಲ್ಲರೂ ತುಂಬ ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರತಿಭೆಗೆ ಇಲ್ಲಿ ಪುರಸ್ಕಾರ ಸಿಗುತ್ತೆ ಅಂತ. ಮಾತಾಡೋದಿರ್ಬೋದು, ಮಿಮಿಕ್ರಿ ಮಾಡೋದಿರ್ಬೋದು, ಚಿತ್ರ ಬರೆಯೋದಿರ್ಬೋದು, ಅಭಿನಯ ಮಾಡ್ಬೋದು, ಎಲ್ಲ ತರದ